ಇದನ್ನು ಕೂಡ ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್. ಯಾಕಂದರೆ ಕೆಲವು ಸಲ ಮುಜುಗರ ಇರುತ್ತೆ ಆ ಹೆಣ್ಮಕ್ಳಿಗೆ. ಅವ್ರು ಬಂದು ಅವರು ಕೇಳೋದಕ್ಕೂ ಕೂಡ ಅವ್ರು ಸಂಕೋಚ ಪಟ್ಕೋತಾ ಇರ್ತಾರೆ. ಬಟ್ ಸೆಕ್ಷುವಲ್ ಆ್ಯಕ್ಟಿವಿಟಿನ ರೆಸ್ಯೂಮ್ ಮಾಡೋದಕ್ಕೆ ನಾರ್ಮಲ್ ಡೆಲಿವರಿ ಆದಮೇಲೆ 6 ವೀಕ್ಸ್ ಆದಮೇಲೆ ರೆಸ್ಯೂಮ್ ಮಾಡ್ಕೋಬೋದು. ಸಿಸೇರಿಯನ್ ಡೆಲಿವರಿ ಆದಮೇಲೆ ಅಟ್ಲೀಸ್ಟ್ 3 ಮಂತ್ಸ್ ಗ್ಯಾಪ್ ಕೊಟ್ಟರೆ ಬೆಟರು. ಯಾಕಂತ ಹೇಳಿದ್ರೆ ಆ ಟಿಶ್ಯೂ ಹೀಲಿಂಗಿಗೆಲ್ಲನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಆ 3 ಮಂತ್ಸ್ ಒಂದು ಕೇರ್ ತೊಗೊಂಡು ಅನಂತರ ದೇ ಕ್ಯಾನ್ ಗೋ ಬ್ಯಾಕ್ ಟು ಸೆಕ್ಷುವಲ್ ಆ್ಯಕ್ಟಿವಿಟಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಕಾಂಟ್ರಾಸೆಪ್ಷನ್ ಬಗ್ಗೆನೂ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಈಗಷ್ಟೇ ಹಡ್ದಿರ್ತಾಳೆ ಮತ್ತು ಇನ್ನೊಮ್ಮೆ ಬೇಗ ಪ್ರೆಗ್ನೆನ್ಸಿ ಆಗೋದ್ರೆ ಅದೂ ಕೂಡ ಕಾಂಪ್ಲಿಕೇಶನ್ಸು. ಸೊ ಕಾಂಟ್ರಾಸೆಪ್ಷನ್ ಬಗ್ಗೆ ಪ್ರೆಗ್ನೆನ್ಸಿನ ಹಂತ ಲೈಕ್ ಇಂಟರ್ವೆಲ್ ಬಿಟ್ವೀನ್ ದ ಪ್ರೆಗ್ನೆನ್ಸೀಸ್ನ ಹೇಗೆ ನಾವು ಮ್ಯಾಚ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಬೇಕು. ದೆರ್ ಆರ್ ಸೆವ್ರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ವಿಚ್ ಕ್ಯಾನ್ ಬಿ ಅಡ್ವೈಸ್ಡ್. ಸೊ ಅದ್ರ ಪ್ರಕಾರ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಗ್ಯಾಪ್ ಎಷ್ಟು ಕೊಡಬೇಕು ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಇಂಟರ್ವೆಲ್ ನಾವು ಕರೆಕ್ಟಾಗಿ ಇಟ್ಕೊಂಡಷ್ಟು ಅಟ್ಲೀಸ್ಟ್ 1, 2.5, 3 ಇಯರ್ಸ್ ಗ್ಯಾಪ್ ಇಟ್ಕೊಂಡಷ್ಟು ಈ ಮಗುದು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಮತ್ತು ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್ ಎಲ್ಲನೂ ಒಂಥರ ಸ್ಟೆಬಿಲೈಸ್ ಆಗುತ್ತೆ.